ನಥಿಂಗ್ ವರಿ. ಹೋಗ್ತಾನೆ 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 ಹೋಗ್ತಾನೆ. ಕೇವಲ ತಮಾಷೆ ವಿಚಾರ ಕೂಡ ಅಲ್ಲ. ಸೆಲ್ಫಿ ತಗೊಂಡು ಟ್ರೈ ಮಾಡ್ತಾರೆ. ಸಾಕಿದ್ದ ಆನೆ ಅಲ್ಲ. ಹೆಚ್ಚು ಕಡಿಮೆ ಆಯ್ತು ಅಂತಂದ್ರೆ ಆ ಸಾಹಸನ ಯಾರು ಮಾಡಕ್ ಹೋಗ್ಬೇಕು. ನಮಸ್ಕಾರ ಸ್ನೇಹಿತರೆ, ಇದು ಕೇವಲ ತಮಾಷೆ ವಿಚಾರ ಕೂಡ ಅಲ್ಲ. ಯಾಕೆಂದ್ರೆ ಒಂದು ಬಹಳಷ್ಟು ಜನದಲ್ಲಿ ಒಂದು ಕೆಲವರು ಆನೆ ಹತ್ರಕ್ಕೆ ಹೋಗಿ ಸೆಲ್ಫಿ ತಗೊಂಡು ಟ್ರೈ ಮಾಡ್ತಾರೆ, ಕಾರಲ್ಲಿ ಇಟ್ಕೊಂಡು ಫೋಟೋ ಹೊಡೆಯೋಕೆ ಟ್ರೈ ಮಾಡ್ತಾರೆ. ಇದರಿಂದೆಲ್ಲ ವೈಲ್ಡ್ ಎಲಿಫೆಂಟ್, ಅದು ಸಾಕಿದ್ದ ಆನೆ ಅಲ್ಲ. ಅದು ಹೆಚ್ಚು ಕಡಿಮೆ ಆಯ್ತು ಅಂತಂದರೆ ಪ್ರಾಣ ಹಾನಿ ಆಗೋ ಸಾಧ್ಯತೆ ಉಂಟು. ಇದರಿಂದ ಕೆಲವರು ಆನೆ ಎದುರುಗಡೆ ಕೊಡಕ್ಕೆ ಹೋಗಿ ಒಂದಷ್ಟು ಜನಕ್ಕೆ ನಮ್ಮ ಫಾರೆಸ್ಟ್ ಡಿಪಾರ್ಟ್ಮೆಂಟು 25,000ವರೆಗೂ ಫೈನ್ ಹಾಕಿದೆ. ಅವ್ರನ್ನ ಯಾರು ಆ ವಿಡಿಯೋ ಮಾಡಿದ್ರು ಯಾರು ಅಂತೇಳಿ ಅದನ್ನೆಲ್ಲ ಪತ್ತೆ ಹಚ್ಚಿ ಅವ್ರಿಗೆ ಫೈನ್ ಹಾಕಿದ್ದಾರೆ. ಆದ್ದರಿಂದ ಆ ಸಾಹಸನ ಯಾರು ಮಾಡೋಕ್ಕೆ ಹೋಗ್ಬೇಡಿ. ಆನೆ ಇರುತ್ತಾ, ನಿಂಪಾಡು ನೀವು ಅದು ಸೈಡ್ಗೆ ಬರೋವರೆಗೂ ವೆಯ್ಟ್ ಮಾಡಿಕೊಂಡು ವೆಹಿಕಲ್ನ ಮೂವ್ ಮಾಡ್ಕೊಂಡು ಹೋಗಿ. ಈ ಸೆಲ್ಫಿ ತೊಗೊಳ್ಳೋದು, ಆನೆ ಹತ್ರ ಹೋಗೋದು, ಟೂ ವೀಲರ್ ಅವರು ತುಂಬ ಹತ್ರಕ್ಕೆ ಹೋಗಿ ನಿಲ್ಲಿಸ್ಕೊಳ್ಳೋದು, ಇದನ್ನೆಲ್ಲ ಮಾಡೋಕ್ಕೆ ಹೋಗ್ಬೇಡಿ. ನೋಡಿ, ಟ್ಯಾಕ್ಸ್ ಆಫೀಸರ್ ನಿಂತಿದ್ದಾನೆ, ವೇಟ್ ಮಾಡ್ತಾ ಇರೋದು ಅವನು. ಆ್ಯಕ್ಚುಲಿ ಕರೆಕ್ಟಾಗಿ ಯಾವುದೋನ ಸರ್ಕಾರಿ ಗಾಡಿನೋ ಹಣ್ಣುಗಳಿರೋ ಗಾಡಿನೋ ಬಂತಂದರೆ ಅವಾಗ ರೈಡ್ ಮಾಡೋದು. ಇವನು ಕಪ್ಪ ಕೊಟ್ಬಿಟ್ಟೆ ಹೋಗ್ಬೇಕು. ಕಪ್ಪ ಕಾಣಿಕೆ ಕೊಡಲೇಬೇಕು ಇವನಿಗೆ. ಇಲ್ಲಿ ನಾವು ಹೇಳಿದ್ವಲ್ಲ ಆಗಲೇ ಹಂಸು, ಆ ಹಂಸಗೆ ಹತ್ರದಲ್ಲಿ ಇರೋದು ಇವನೀಗ. ಆಮೇಲೆ ಹಂಸ ಹತ್ರ ಹೋಗಿ ನಿಂತ್ಕೊಳ್ಳೋದು ಇವನು. ನೋಡಿ, ಟ್ಯಾಕ್ಸ್ ಆಫೀಸರ್ ನೋಡಿ, ಇವನಿಗೆ ಒಂದು ಟಸ್ಕು ಚಿಕ್ಕದು, ಒಂದು ದೊಡ್ಡದು. ಲಾರಿಗೆ ಇವನು ದಾಳಿ ಮಾಡ್ತಾನಲ್ಲ, ಆಗ ಮುರಿದಿರೋದು ಅದು. ಮೊನ್ನೆ ಎಲ್ಲ ಒಂದು 4 ಮೂಟೆ ಆಲೂಗಡ್ಡೆ ಹೊಡೆದಿದ್ದಾನೆ. ಲಾರಿಗೆ ಟಾರ್ಪಲೆಲ್ಲ ಹೊಡಿಬೇಕಾದ್ರೆ ಒಂದು ಮುರಿದಿರೋದು ದಂತ, ಕಬ್ಬಣ ಕೊಡ್ದು. ನೋಡಿ, ಇವನೇ ನಮ್ಮ ಟ್ಯಾಕ್ಸ್ ಆಫೀಸರ್. ಏನೋ ನಂಗೇನೋ ಗೊತ್ತೇ ಇಲ್ಲ, ನಾನು ಅಮಾಯಕ ಅಂತ ನಿಂತಿದ್ದಾನೆ. ಯಾಕೆ ಅಂದರೆ ಇವನು ಕಾರ್ಗಳು ಬಸ್ಗಳು ಸವಾಸಕ್ಕೆ ಬರಲ್ಲ. ಅವನಿಗೆ ಗೊತ್ತು ಅದರಲ್ಲಿ ಏನೂ ಸಿಗಲ್ಲ ಅಂತ. ಇವನ್ ಕಾಯೋದು ಲಾರಿ, ಈ ತರಕಾರಿ ಮಂಡಿಯಿಂದ ಬರೋ ಆಟೋಗಳು, ಜೀಪ್ಗಳು ಅಂಥವನ್ನ. ಅಲ್ಲಿವರೆಗೂ ಇವನು ಅಮಾಯಕ. ನಮ್ಮ ಟ್ಯಾಕ್ಸ್ ಆಫೀಸರ್ ನೋಡಿ, ಟ್ಯಾಕ್ಸ್ ಆಫೀಸರ್ ಬೈಕೆ ಇವನು ರೆಗ್ಯುಲರ್ ಓಡಾಡೋನು. ಬಾಳೆಹಣ್ಣು ಮಂಡಿ ಗಾಡಿ, ಬಟ್ ಕೇರಳ ಗಾಡಿ ಊಟಿಗೆ ಹೋಗ್ತಾ ಇರೋದು ಬಂಡೀಪುರದಿಂದ. ಈ ಟ್ಯಾಕ್ಸ್ ಆಫೀಸರ್ ಬೈಕೆ ಪಾಪ ಹೋಗ್ಲೋ ಬೇಡ ಅಂತ ನಿಂತಿದ್ದ. ನಡಿಯಪ್ಪ, ಏನು ಮಾಡ್ತೀಯಾ, ಮುಂದುವರಿ, ಟ್ಯಾಕ್ಸ್ ಆಫೀಸರ್ ಇದ್ದಾನೆ, ನಿನ್ನ ಹಣೆ ಬರ ಹೆಂಗಿದ್ಯೋ ವಾಪಸ್ ಹೋಗ್ತೀಯ, ನಡಿ ಮುಂದಕ್ಕೇನೆ ಅಂತ ಹೇಳಿ ಕಳಿಸಿದ್ದೀವಿ. ಅದಕ್ಕೆ ಅವನು ಹಿಂದೆನೇ ಹೋಗ್ತಾನೆ ಇದೀವಿ ನಾವು. ನೋಡೋಣ ನಮ್ಮ ಟ್ಯಾಕ್ಸ್ ಆಫೀಸ್ನ ಪುಂಡಾಟ ಏನಾದರೂ ನಿಮಗೆ ತೋರ್ಸೋಕ್ಕಾಗುತ್ತಾ ಅಂತ. ನೋಡಿ, ಆಗ್ಲೇ ಎಲ್ಲಿದ್ದ, ಈಗ ಎಲ್ಲಿದ್ದಾನೆ ನೋಡಿ.
ನೋಡೋದ್ ನೋಡಿ ಅವ್ನು ಹೆಂಗ್ ನೋಡ್ತಾನೆ. ಅವನ ಪ್ರಕಾರ ಅವ್ನ್ ಪೋಸ್ ಕೊಡೋದು ಹೆಂಗಂದ್ರೆ, ಸರ್ ನನ್ಗೇನ್ ಗೊತ್ತಿಲ್ಲ, ನಾನು ಅಮಾಯಕ ಅಂತ. ಬಟ್ ಇವ್ನ ಪುಟ್ಟಾಟಕ್ಕೆ ಶುರು ಆಗದೆ ಇನ್ನೊಂದು 20 ನಿಮಿಷ ಅರ್ಧ ಅವರ್ ಆಗ್ಲಿ, ಆಮೇಲೆ ನೋಡಿ ಅವನ್ ಆಟನ ಒಂಚೂರು ಕತ್ಲಾಗ್ಬೇಕು ಅವನ್ಗೆ. ಆದ್ರೆ ಇದ್ರಲ್ಲಿ ಮಜಾ ಏನಂದ್ರೆ, ಬಾಳೆಹಣ್ಣು ಗಾಡಿ ಅವನು ಎಸ್ಕೇಪ್. ಸ್ಕಾರ್ಪಿಯೋ ಅವ್ನಿಗೆ ಯಾಕೋ ನೋಡ್ದ, ದೊಡ್ಡ ಕಾರ್ ತರ ಕಾಣಿಸ್ತು, ಬಿಟ್ಬಿಟ್ಟ. ಲಾರಿನ ನೋಡಿ, ಲಾರಿ ಅವನ ಹತ್ರನೇ ಅವನು ಹೋಗೋದು ನೋಡಿ. ಹೌದೌದು, ನಮ್ಮ ಪಕ್ಕದಲ್ಲೇ ಪಾಸ್ ಆದ, ನೋಡಿದ್ರಲ್ಲ ಹೆಂಗೋದ ಅಂತ ನೋಡಿ. ಟಿ ಹಿಡ್ಕೊಂಡಿದ್ದಾನೆ ಪಾಪ. ಕಾರ್ಗಳು, ಬಸ್, ನಮ್ಮ ಲಾರಿಯವರು ಯಾರಿಗೆ ಆದರೂ ಅದು ಭಯನೇ. ನನಗಂತೂ ಒಂದು ಕ್ಷಣ ಭಯ ಆಯಿತು ನೋಡಿ. 2 ಲಾರಿ ಅವ್ರನ್ನೂ ಬಿಟ್ಬಿಟ್ಟ, 2 ಲಾರಿ ಅವ್ರನ್ನೂ ಬಿಟ್ಟ. 3 ಲಾರಿಗಳಿದ್ದಾವೆ ಹಿಂದೆ, ಫುಲ್ ಹಾರ ನೋಡಿತಾ ಇದ್ದಾರೆ. ಹೋಗ್ತಾವೆ. ಲಾರಿ ಅವನು ಭಯ ಬಿದ್ದುಬಿಟ್ಟಿದ್ದಾನೆ, ಅವನದು ಏನು ತಪ್ಪಿಲ್ಲ ನೋಡಿ. ಜಾಮ್ ಆಗಿದೆ ನೋಡಿ. ಇದು ನಮ್ಮ ಇದು ನಮ್ಮ ಟ್ಯಾಕ್ಸ್ ಆಫೀಸರ್ ಕೃಪೆಯಿಂದ ಜಾಮ್ ಆಗಿರೋದು. ತುಂಬಾ ಲಾಂಗು ಓಪನ್ ಇದೆ. ಇದು ಓಪನ್ ಇದೆ. ಕಾರ್ ನೋಡಿ, ಅದೇ ಎದ್ರುಕೊಂಡು ಕಾರ್ ಇಳಿಸ್ಬಿಟ್ಟಿದ್ದಾನೆ. ಕೆಳಗಡೆ ಇಳಿಸ್ಬಿಟ್ಟಿದ್ದಾನೆ ನೋಡಿ ಕಾರು. ನೋಡಿ ಟ್ಯಾಕ್ಸ್ ಆಫೀಸರ್ ನೋಡಿ ಅಲ್ಲಿ ಹೋಗ್ತಾ ಇದ್ದಾನೆ ಪಾಪ. ಇವನು ಕಾರ್ನ ತಗ್ಗಲ್ಲಿ ಇಳಿಸ್ಬಿಟ್ಟಿದ್ದಾನೆ. ಸರ್ ಹೆಲ್ಪ್ ಮಾಡ್ಬೇಕನ್ಸುತ್ತೆ. ಹೌದೌದು, ಲೇಡೀಸ್ ಹೆಣ್ಮಕ್ಳೆಲ್ಲ ಇದ್ದಾರೆ. ನಾವು ಹೆಲ್ಪ್ ಮಾಡ್ತೀವಿ. ಈಗ ಹೆಲ್ಪ್ ಮಾಡೋಣ ಸರ್, ತೆಗ್ದ್ಬಿಡೋಣ ಗಾಡಿ ಪಾಪ. ನೋಡಿ ಟ್ಯಾಕ್ಸ್ ಆಫೀಸರ್ ಮಾಡಿರೋ ಕೆಲಸ ಅದೇ ಎದುರ್ಕೊಂಡು ರಿವರ್ಸ್ ತೊಗೊಂಡಿದ್ದಾರೆ ಪಾಪ. ಹಳ್ಳಕ್ಕೆ ಬಿಟ್ಬಿಟ್ಟಿದ್ದಾರೆ. ಆನೆ ಇದೆಯಪ್ಪ. ಹೌದು ಸರ್. ಸುಮಾರು ಒಂದು 15ರಿಂದ 20 ಆನೆಗಳಿದ್ದ ಜೊತೆಗೆ. ಹೌದು, 4-5 ಮರಿಗಳಿತ್ತು. ರಿವರ್ಸ್ ತಗೊಂಡು ಯೂಟರ್ನ್ ತಗೊತಾ ಇದ್ದಾರೆ. ಇವನು ಟ್ಯಾಕ್ಸ್ ಆಫೀಸರು ಆ ಕಡೆ ಹೋಗ್ತಾ ಇದ್ದವನು ಈಗ ನಮ್ಮ ಕಡೆಗೆ ತಿರುಗಿಬಿಟ್ಟಿದ್ದಾನೆ. ಇವ್ರು ಬಂದರೆ ಬರಬೇಕು, ಹೋಗ್ಬೇಕು. ಈ ಥರ ರೋಡ್ ಬ್ಲಾಕ್ ಮಾಡ್ಕೊಂಡಿರ್ಬಾರ್ದು. ಏನು ಮಾಡಲ್ಲ, ನಿಂತ್ಕೊಳ್ಳಿ.
ಏನು ಮಾಡಲ್ಲ, ಅದು ಬರೀ ತರಕಾರಿ ಲಾರಿಗೆ ಮಾತ್ರ ಅಟ್ಯಾಕ್ ಮಾಡುತ್ತೆ, ಕಿತ್ಕೊಳ್ಳುತ್ತೆ. ಎದುರು ಬೇಡ್ರಿ. ನೋಡಿ ನೋಡಿ ಗಾಡಿ ಬರ್ತಾ ಇದೆ, ಹಂಗೆ ರೋಡ್ ಕಡೆ ಬರ್ತಾನೆ ಗಾಡಿ ಬರ್ತಾ ಇದ್ರೆ ನೋಡಿ.